SRSಗೆ ಅಂದರೆ ಸೆಕ್ಸ್ ರೀಸನ್ಮೆಂಟ್ ಸರ್ಜರಿಗೆ ಹೋಗಬೇಕು ಅಂತ ತುಂಬ ಆಸೆ ಪಡ್ತಾ ಇರ್ತಾರೆ. ಅಂಥವ್ರಿಗೆ ಅಷ್ಟೊಂದು ಹಣವನ್ನು ಒದಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಹಾಗಾಗಿ ಕೆಲವರು ಅನಿವಾರ್ಯವಾಗಿ ಭಿಕ್ಷಾಟನೆ ಅದೆಲ್ಲ ಮಾಡ್ತಾ ಇದ್ದಾರೆ. ಸೊ ನಾವೇನು ಡಿಮ್ಯಾಂಡ್ ಮಾಡ್ತಿದ್ದೀವಿ ಅಂತಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಲಿಂಗ ಪರಿವರ್ತನೆ ಶಸ್ತ್ರಚಿಕಿತ್ಸೆ ಆಗಬೇಕು ಅನ್ನೋದು ನಮ್ಮ ಒಂದು ಡಿಮ್ಯಾಂಡ್ ಇದೆ. ಮತ್ತು ಅದಾದ ನಂತರ ಕನಿಷ್ಠ ಒಂದು 6 ತಿಂಗಳಾದ್ರೂ ಅವ್ರಿಗೆ ಮೇಂಟೆನೆನ್ಸ್ಗೆ ಸ್ವಲ್ಪ ಪ್ರತಿ ತಿಂಗಳು ಒಂದು 5,000 ರೂಪಾಯಿ ಪುನರ್ವಸತಿ ನೆರವನ್ನು ಕೊಡಬೇಕು. ಏಕೆಂದರೆ ತುಂಬ ಅವರು ಕೇರ್ ಮಾಡಬೇಕಾಗತ್ತೆ. ಆಪ್ರೇಷನ್ ಆದ ತಕ್ಷಣ ಏನು ಮಾಡೋಕ್ಕಾಗಲ್ಲ, ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಅಥವಾ ಬೆಗಿಂಗ್ ಮಾಡೋಕ್ಕಾಗಲ್ಲ, ಸೆಕ್ಸ್ ವರ್ಕ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ನಾವು ಪ್ರತಿ ತಿಂಗಳು ಒಂದು 5,000 ರೂಪಾಯಿ ಬೇಕು ಅಂತ ಕೇಳ್ತಿದ್ದೀವಿ. ಮತ್ತು ಪ್ರತಿ ಜಿಲ್ಲೆಯಲ್ಲಿ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಆರೋಗ್ಯ ಕೇಂದ್ರ ಬೇಕು ನಮ್ಮ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ. ಯಾಕೆಂದರೆ ಈಗಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಮ್ಮ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಮುಕ್ತವಾಗಿ ಎಲ್ಲ ರೀತಿಯ ಸೇವೆಗಳನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅಲ್ಲಿ ಯಾಕೆಂದರೆ ಅಲ್ಲಿ ಈಗಿರ್ತಕ್ಕಂಥ ಹೆಲ್ತ್ ಸಿಸ್ಟಮಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ, ವರ್ಕ್ ಲೋಡ್ ಜಾಸ್ತಿ ಇದೆ. ಅದರಲ್ಲೂ ನಾವು ಒಂಥರ ಮುಕ್ತವಾಗಿ ಮಾತಾಡಲಿಕ್ಕೆ, ನಮ್ಮ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಹೇಳಿಕೊಳ್ಳಲಿಕ್ಕೆ ಅಲ್ಲಿ ಒಂದು ಮುಕ್ತವಾದ ವಾತಾವರಣ ಇಲ್ಲ. ಹಾಗಾಗಿ ಕನಿಷ್ಠ ಪಕ್ಷ ಜಿಲ್ಲಾ ಮಟ್ಟಕ್ಕೆ ಒಂದಾದರೂ ವಿಶೇಷ ಆರೋಗ್ಯ ಕೇಂದ್ರ ತೆಗೆದರೆ ಆ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಮುಕ್ತವಾಗಿ ಇರ್ತಕ್ಕಂಥ ಆರೋಗ್ಯ ಸಮಸ್ಯೆ, ಅದು ಲೈಂಗಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು, ಸೊ ಅದಕ್ಕೆ ಅನುಕೂಲ ಆಗುತ್ತೆ. ಸೊ ಈ 3 ಡಿಮ್ಯಾಂಡ್ಗಳನ್ನ ಆ್ಯಡ್ ಮಾಡ್ತಾ ನಾವು ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಇದು ಯಾವುದೂ ಏನು ವಿಶೇಷವಾಗಿ ನಾವು ಕೇಳ್ತಿಲ್ಲ, ಮೂಲಭೂತ ಹಕ್ಕುಗಳಲ್ಲಿ ಬರ್ತಕ್ಕಂಥ ವಿಷಯಗಳನ್ನೇ ನಾವು ಡಿಮ್ಯಾಂಡ್ ಮಾಡಿ ಕೇಳ್ತಾ ಇರೋದು. ಈ ನಮ್ಮ ಹಕ್ಕೊತ್ತಾಯಗಳನ್ನು ಮುಂಬರುವ ಬಜೆಟ್ ಅಧಿವೇಶನ ಏನು ಮಾರ್ಚ್ ಮೊದಲ ವಾರದಲ್ಲಿ ನೀವು ಮಾಡ್ತಾ ಇದ್ದೀರಾ, ಅದರಲ್ಲಿ ಹಣವನ್ನು ನೀವು ಎತ್ತಿಡಲೇಬೇಕು ಅಂತ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ.